ಬಿಸ್ಕಾರ್ಪ್ ಅಪೆಕ್ಸ್ ಬಿಸ್ಕಾರ್ಪ್ ಅಂತಂದು ಇದು 3-4 ವರ್ಷದಿಂದ ನಡೀತಾ ಇದೆ. ಇಲ್ಲಿ ಸಣ್ಣ ರೈತರಿಂದ ಹಿಡಿದು ಕೂಲಿ ನಾಲಿ ಮಾಡ್ಕೊಂಡ್ರಿಂದ ಹಿಡಿದು ಆಮೇಲೆ ಎಕ್ಸ್ ಆರ್ಮಿ ಏನಿದೆ ಇಂಡಿಯನ್ ಆರ್ಮಿ ಅಲ್ಲಿಂದ ರಿಟೈರ್ಡ್ ಆಗಿರೋರು ಈವನ್ ವರ್ಕ್ ಮಾಡ್ತಾ ಇರೋರು, ಆಮೇಲೆ ಕೆಲವು ಸರ್ಕಾರಿ ಕೆಲಸದಲ್ಲಿ ಇರೋರು ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿರೋ ಎಜುಕೇಟೆಡ್ ಪೀಪಲ್ ಎಲ್ಲರೂ ಸೇರಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹಣದ ಸ್ವಲ್ಪ ಹೆಚ್ಚಿನ ಓಕೆ ಬಡ್ಡಿ ಬ್ಯಾಂಕಲ್ಲಿ ಇಟ್ಟರೆ ಕಡಿಮೆ ಬರುತ್ತೆ, ಇಲ್ಲಿಟ್ರೆ ಅಟ್ಲೀಸ್ಟ್ ನಮ್ಮ ಜೀವನ ಏನಾದರೂ ಏನೋ ಸ್ವಲ್ಪ ಏನೋ ಒಂದು ಆರ್ಥಿಕವಾಗಿ ಒಂದು ಸ್ವಲ್ಪ ನಾವು ಸ್ಟ್ರಾಂಗ್ ಆಗಿ ಆಗ್ತೀವಿ ಅನ್ನೋ ಒಂದು ಆಸೆಯಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಈಗ ಅದು ಈಗ ಹೆಚ್ಚಾನೆಚ್ಚು ಜಾಸ್ತಿ ಕಲೆಕ್ಟ್ ಆಗಿದ್ದು ಇತ್ತೀಚಿನ ಒಂದು 4-5 ತಿಂಗಳಲ್ಲಿ. ಸೊ ಹಂಗಾಗಿ ಅದು ಜಾಸ್ತಿ ಆಗ್ತಿದ್ದಂಕ್ಲೆ ಅವರು ಒಂಥರ ಮಿಸ್ಲೀಡಿಂಗ್ ಏನೋ ಮಾಡಿಬಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ರೀತಿಯಿಂದ ನಾವು ಇಲ್ಲಿ DC ಆಫೀಸಿಗೆ ಬಂದ್ಬಿಟ್ಟು ಅವ್ರ ಹತ್ರ ಮನವಿ ಕೊಡಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ಬಂದಿದ್ದೀವಿ. ಇಲ್ಲಿ ಎಷ್ಟು ಜನ ಇದ್ದಾರೆ? ಸರ್ ಹೆಚ್ಚು ಕಮ್ಮಿ ಒಂದು 3,500 ಜನ ಕ್ಲೈಂಟ್ಸ್ ಅದಾರೆ ಎಲ್ಲಾ ರೀತಿಯಿಂದಲೂ ಸೇರಿ. ಆಮೇಲೆ ಒಂದು 165 ಕೋಟಿ ಕಲೆಕ್ಷನ್ ಆಗಿದೆ ಸರ್. ಸರ್ ಇಲ್ಲೇರೂ ಅದಾರೆ, ಅಕ್ಕಪಕ್ಕ ಹಳ್ಳಿಯರು ಅದಾರೆ, ಆಮೇಲೆ ಈವನ್ ಬೆಂಗಳೂರಲ್ಲೂ ಇದ್ದಾರೆ, ಕೆಲವರು ಔಟ್ ಆಫ್ ಕಂಟ್ರಿಯಿಂದಲೂ ಇದ್ದಾರೆ ಸರ್. ಅಪೆಕ್ಸ್ ಬಿಸ್ಕಾರ್ಪ್ LLP ಅಂತ ಸರ್. ಕಾಶಿನಾಥ್ ವಾಗ್ಮರೆ, ಗಣೇಶ್ ಭಂಡಾರಿ ಅಂತ ಸರ್. ಈಗ 1 ತಿಂಗಳಿಂದ ನಿಲ್ಸಿದ್ದಾರೆ ಸರ್. ಬಟ್ 2 ತಿಂಗಳಿಂದಲೂ ಅದು ನಾವು ಅಬ್ಸರ್ವ್ ಮಾಡ್ತಾ ಇರೋದೇನು ಅಂತಂದ್ರೆ ಈ ಶಿವಮ್ ಅಸೋಸಿಯೇಟ್ಸ್ ಇದು ಬಂದಾಗಿನಿಂದ ಅವರು ಸ್ವಲ್ಪ ಹಣನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಗಮನಕ್ಕೆ ನಮಗೆ ಹಂಗೆ ಕಾಂಟ್ಯಾಕ್ಟ್ದಲ್ಲಿ ಅಂದ್ರೆ ಅವರು ವಿಡಿಯೋ ಬಿಡ್ತಾರೆ, ಇಲ್ಲ ಇನ್ನ 3 ತಿಂಗಳಾಗುತ್ತೆ ನಾವು ಈ ತರ ಇದೀವಿ ಅಂತಂದು ಹೇಳ್ತಾ ಇದಾರೆ ಸರ್. ಬಟ್ ಆಯ್ತು, ನೀವು ಜನರ ಸಮ್ಮುಖದಲ್ಲಿ ಬರ್ರಿ, ಯಾಕಂದ್ರೆ 1 ಲಕ್ಷ ಕೊಟ್ಟಿರೋರು ಇನ್ವೆಸ್ಟರೇ, 1 ಕೋಟಿ ಕೊಟ್ಟಿರೋರು ಇನ್ವೆಸ್ಟರೇ. ನ್ಯಾಯಯುತವಾಗಿ ನಾವು ಎಲ್ಲಾ ಕ್ಲೈಂಟ್ಸು ನಿಮ್ಮ ಪರವಾಗಿ ಅದಾವೆ. ಆಯ್ತು, ಆರ್ಥಿಕವಾಗಿ ನೀವು ದೌರ್ಬಲ್ಯರಾಗಿದ್ರೆ ಅದನ್ನ ಎಲ್ಲರ ಮುಂದೆ ಇಡ್ರಿ. ಏನ್ ಬ್ಯಾಲೆನ್ಸ್ ಶೀಟ್ ಇದೆ, ಫೈನಾನ್ಸ್ ಎಲ್ಲಿ ಹೋಗಿದೆ, ಕ್ಯಾಶ್ ವಿಡ್ರಾಲ್ ಯಾರ್ಯಾರು ಮಾಡ್ಕೊಂಡ್ರು, ಅದನ್ನೆಲ್ಲ ನಮ್ಮ ಜನರ ಮುಂದೆ ಇಡಬೇಕು, ಅಂದ್ರೆ ನಮ್ಮ ಕ್ಲೈಂಟ್ಸ್ ಮುಂದೆ ಇಡಬೇಕು.